ನಿರಂತರ. ವೆಲ್ಕಮ್ ಬ್ಯಾಕ್. ಜಾತಿ ನೋಡ್ಬೇಡಿ, ದುಡ್ಡು ನೋಡ್ಬೇಕು. ನನಗೋಸ್ಕರ 5 ವರ್ಷ ಕೊಟ್ಟು ನೋಡಿ, ಮತ್ತೆ ಸಿಎಂ ಆಗೋ ಆಸೆಯನ್ನ ಈ ಸ್ಟೇಟ್ಮೆಂಟ್ ಗಳನ್ನ ಕೊಡೋ ಮುಖಾಂತರ HDK ಬಿಚ್ಚಿಟ್ಟಿದ್ದಾರೆ. 5 ವರ್ಷ JDSಗೆ ನೀವು ಅಧಿಕಾರವನ್ನ ಕೊಟ್ಟು ನೋಡಿ ಅಂತ ಹೇಳೋ ಮುಖಾಂತರ ನಾನು ಮತ್ತೊಮ್ಮೆ ಸಿಎಂ ಆಗಬೇಕು ಅನ್ನೋ ಆಸೆಯನ್ನ ಕುಮಾರಸ್ವಾಮಿ ಅವರು ಬಿಚ್ಚಿಟ್ಟಿದ್ದಾರೆ. ಗದಗದ ಸೂರಣಗಿ ಗ್ರಾಮದಲ್ಲಿ ಕುಮಾರಸ್ವಾಮಿ ಈ ಮನವಿಯನ್ನ ರಾಜ್ಯದ ಜನರಲ್ಲಿ ಮಾಡಿಕೊಂಡಿದ್ದಾರೆ. 75 ವರ್ಷಗಳಿಂದ ಬಿಜೆಪಿ ಕಾಂಗ್ರೆಸ್ ಪಕ್ಷವನ್ನ ನೋಡಿದಿರಿ, ಅವರ ಆಡಳಿತ ನೋಡಿದಿರಿ. 20 ವರ್ಷ ಕೊಡಿ ಅಂತ ನಾನೇನು ಕೇಳಲ್ಲ. ನಾನು ಕೇಳ್ತಿರೋದು ಬರೀ 5 ವರ್ಷ ನಮ್ಗೆ ಅಧಿಕಾರವನ್ನ ಕೊಡಿ, ನಮ್ಮ ಪಕ್ಷಕ್ಕೆ ಅಂತ. ಮುಂದಿನ ಚುನಾವಣೆಯಲ್ಲಿ JDS ಗೆಲ್ಲಿಸಿ ನಿಮ್ಮ ಬದುಕನ್ನ ಒಳ್ಳೆ ರೀತಿ ನಾನು ಮಾಡ್ಕೊಡ್ತೀನಿ, ಸ್ವತಂತ್ರ ಸರ್ಕಾರ ರಚಿಸೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಕುಮಾರಸ್ವಾಮಿ ಮನವಿ ಮಾಡ್ಕೊಂಡಿದ್ದಾರೆ. ದುಡ್ಡು ನೋಡಬೇಡಿ, ನನಗೋಸ್ಕರವಾಗಿ ಒಂದು ಸ್ವತಂತ್ರವಾದ ಸರ್ಕಾರವನ್ನ ರಾಜ್ಯದಲ್ಲಿ 75 ವರ್ಷದಲ್ಲಿ ಕಾಂಗ್ರೆಸ್ಗೂ ನೋಡಿದ್ದೀರಿ, ಬಿಜೆಪಿ ನೋಡಿದ್ದೀರಿ, ಎಲ್ಲಾ ಪಕ್ಷ ನೋಡಿದ್ರಿ. ಒಂದು 5 ವರ್ಷದ ಸರ್ಕಾರ ನನ್ನ ಕೈಯಲ್ಲಿ ನೀವು ಕೊಟ್ರೆ ನಾನು 20 ವರ್ಷ ಕೊಡಿ ಅಂತ ಕೇಳಲ್ಲ. ಮುಂದಿನ ಚುನಾವಣೆಯಲ್ಲಿ ಎಲ್ಲರನ್ನೂ ಏನ್ ನೋಡಿದಿರಿ, ಒಂದು ಅವಕಾಶ. ನಾನು ರೈತರ ಸಾಲ ಮನ್ನಾ ಮಾಡಿರ್ತಕ್ಕಂಥದ್ದು ನಿಮ್ ಹೃದಯಕ್ಕೆ ಬಿಜೆಪಿ ಅವ್ರಿಗೂ ಆಗಿದೆ, ಕಾಂಗ್ರೆಸ್ನವ್ರಿಗೂ ಆಗಿದೆ ಸಾಲ ಮನ್ನಾ. ಅಯ್ಯೋ ಏನೋ ಮಾಡೋಣ ಬಿಡೋ ನೀನು ಕೈ ಕೊಟ್ಟ ಅಂತ ಹೇಳ್ಬೋದು. ಆದ್ರೆ ರೈತರ ಸಾಲ ಮನ್ನಾ ಮಾಡೋದು ಈ ಸರ್ಕಾರಗಳು ಯಾವ ರೀತಿ ನಡ್ಕೊಂಡ್ರು, ನಾನು ಯಾವ ರೀತಿ ನಡ್ಕೊಂಡಿದ್ದೇನೆ, ಅದಕ್ಕೆ ಒಂದು ಚುನಾವಣೆ ಪರೀಕ್ಷೆ ಮಾಡಿ ನಾನು ನಿಮ್ಮ ಬದುಕನ್ನ ಒಳ್ಳೆ ರೀತಿಯಲ್ಲಿ ಬದುಕ್ತಕ್ಕಂಥ ಕಾರ್ಯಕ್ರಮ. 5 ವರ್ಷದ ಸರ್ಕಾರ ಸ್ವತಂತ್ರವಾಗಿ ಇನ್ನೊಬ್ಬರ ಜೊತೆ ಸೇರ್ಕೊಂಡು ನಾನು ಕೆಲಸ ಮಾಡೋಕ್ಕಾಗಲ್ಲ. ಸ್ವತಂತ್ರವಾದ ಸರ್ಕಾರ ಕೊಡಿ. ಈ ರಾಜ್ಯದಲ್ಲಿ ನೀವು ಎಂದೂ ಸಹ ಯಾವ ಸರ್ಕಾರಗಳ ಮುಂದೆ ಅರ್ಜಿ ಕೊಡಬಾರದು. ಆ ರೀತಿಯಲ್ಲಿ ಕೆಲವು ಯೋಜನೆಗಳನ್ನ ತಂದುಕೊಡ್ಲಿಕ್ಕೆ ಸಿದ್ಧ ಮಾಡಿದ್ದೇನೆ. ಮುಂದೆ ನಡೆಯತಕ್ಕಂಥ ಜಿಲ್ಲಾ ಪಂಚಾಯತಿ ಚುನಾವಣೆಗಳು ನಮ್ಮ ಮುಂದೆ. ದೆಹಲಿಯಲ್ಲಿ ಜ್ಯೋತಿ ಶರ್ಮಾ ಎಂಬ ಜಲತಜ್ಞೆ ಒಬ್ಬರಿದ್ದಾರೆ. ನೀರಿನ ಸಂರಕ್ಷಣೆ ಹಾಗೂ ಮರು ಬಳಕೆ ಬಗ್ಗೆ ಇವರು ಸಾಕಷ್ಟು ಶ್ರಮ ವಹಿಸಿ ಕೆಲಸ ಮಾಡ್ತಾ ಇದ್ದಾರೆ. ಫೋರ್ಸ್ ಎಂಬ ಸಂಸ್ಥೆ ಮೂಲಕ ಇವರು ನೀರಿನ ಸಂರಕ್ಷಣೆ ಮಾಡಿ ಸಾಕಷ್ಟು ಜನರ ನೀರಿನ ದಾಹವನ್ನ ತೀರಿಸ್ತಾ ಇದ್ದಾರೆ. ಇವತ್ತಿನ ಹಾರ್ಪಿಕ್ ನ್ಯೂಸ್ 18 ಮಿಷನ್ ಪಾನಿಯಲ್ಲಿ ಆ ಸ್ಪೆಷಲ್ ರಿಪೋರ್ಟ್ ನಿಮ್ಮ ಮುಂದೆ. I'm Jyoti Sharma. I am the founder president of a non-profit called Force, which works for water security and sanitation. The idea of water security is actually very simple. All it means is demand and supply should be balanced. That's all. So what we do is we calculate the available supply. How much rainwater, how much wastewater. That's one side of the balance sheet, and the other side of the balance sheet is how much water do people need. And then what we do is we try and plan to make sure that every drop of rainwater is harvested. So it's a zero rainwater flow out area and a zero wastewater flow out area. So what you see here is an example of a rainwater harvesting structure. Now what is this doing? As you can see, these are DDF flats. What it's doing is there is a stormwater drainage system that exists in such areas. It's just tapping into that stormwater drainage system. So all the water automatically we will bring it here. There is some cleaning that is done so that the water does not contaminate to groundwater, and it just percolates into the ground. And it's as simple as that, nothing more. And this is the kind of thing we've done in thousands of places. If you visit our website, you'll see something called a Blue Delhi Declaration. So we actually did a calculation for 7 of the biggest cities in the country, including Delhi. And the calculation simply was, do we have enough water for our needs? And Delhi has enough water for its needs. So if you put together our share of the river waters that we are getting, the rainwater that can be harvested, our current existing wastewater treating capacities, there is absolutely no reason why Delhi should need a single drop of water more from outside. ಇದು ಸದ್ಯದ ನ್ಯೂಸ್ ಅಪ್ಡೇಟ್ಸ್. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.